ನೀವ್ ಯಾವ್ದೇ ರೀತಿಯಾದಂತ ಫಿಶ್ ತಗೊಂಡ್ ಬನ್ನಿ, ಅದರಲ್ಲಿ ಫಿಶ್ ಫ್ರೈ ಇಲ್ಲಾಂದ್ರೆ ಫಿಶ್ ಸಾಂಬಾರ್ನ ಮಾಡ್ಕೊಂಡು ತಿನ್ಲೇಬೇಕು. ಯಾಕೆ ಅಂದ್ರೆ ಫಿಶ್ ಅಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅನ್ನೋ ಕಂಟೆಂಟ್ ಜಾಸ್ತಿ ಇರುತ್ತೆ. ಈ ಒಂದು ಹೆಲ್ದಿ ಫ್ಯಾಟ್ಸ್ ನಮ್ಮ ಸ್ಕಿನ್, ಹೇರ್, ಬ್ರೈನ್ ಹಾಗೆ ಹಾರ್ಟ್ ಹೆಲ್ತ್ ನ ತುಂಬಾನೇ ಇಂಪ್ರೂವ್ ಮಾಡುತ್ತೆ. ಈ ಫಿಶ್ ಫ್ರೈ ಮಾಡೋದಕ್ಕೆ ಮಿಕ್ಸಿಗೆ 1 ಸ್ಪೂನ್ ಜೀರಿಗೆ, ಮೆಣಸು, ಧನಿಯಾಕಾಳು, ಬೆಳ್ಳುಳ್ಳಿ, ಕರ್ಬೇವು, 1 ಈರುಳ್ಳಿ ಹಾಗೆ ಬಿಸಿನೀರಲ್ಲಿ ನೆನೆಸಿರುವಂತ ಬ್ಯಾಡ್ಗೆ ಮೆಣಸಿನಕಾಯಿ, ಸ್ವಲ್ಪ ಹುಳಿಗೆ, ಹುಣಸೆ ಹಣ್ಣಿನ ರಸ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, 1 ಸ್ಪೂನ್ ಖಾರದ ಪುಡಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನಾನು ರೆಡ್ ಸ್ನೇಪರ್ ಇಲ್ಲ ರೆಡ್ ಸ್ನೈಪರ್ ಅನ್ನೋ ಒಂದು ಫಿಶ್ ನ ತಗೊಂಡಿದ್ದೀನಿ. ಯಾವ ಫಿಶ್ ಬೇಕಂದ್ರೂ ತಗೋಬಹುದು. ಇದನ್ನ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಂಡು ಈ ತರ ಮಸಾಲೆನ ಅಪ್ಲೈ ಮಾಡಿ 1-2 ಅವರ್ಸ್ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು. ನೆಕ್ಸ್ಟ್ ತವಾ ಫ್ರೈಗೆ ಇಲ್ಲಿ ನಾನು 1-2 ಸ್ಪೂನ್ ಎಣ್ಣೆ ಹಾಕಿ ಮ್ಯಾರಿನೇಟ್ ಮಾಡಿರೋಂತ ಫಿಶ್ ನ ಹಾಕಿ ಎರಡು ಕಡೆ ಚೆನ್ನಾಗಿ ಒಂದು 90% ಚೆನ್ನಾಗಿ ಬೇಯಿಸ್ಕೋಬೇಕು. ನೆಕ್ಸ್ಟ್ ಈ ಸ್ಟೆಪ್ ಬಂದು ಕಂಪ್ಲೀಟ್ಲಿ ಆಪ್ಷನಲ್, ಬೇಕಿದ್ರೆ ಮಾಡ್ಕೋಬಹುದು. ಬಟ್ ಈ ತರ ಮಾಡಿದ್ರೆ ಟೇಸ್ಟ್ ಅಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಸೊ ಅದೇ ಹೆಂಚಿಗೆ ಸ್ವಲ್ಪ ಎಣ್ಣೆ, ಕರ್ಬೇವು, ಮಿಕ್ಕಿರೋ ಅಂತ ಮಸಾಲೆನ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡು ನಾವು 90% ಬೇಯಿಸ್ಕೊಂಡಿರೋಂಥ ಫಿಶ್ ನ ಕೂಡ ಆಡ್ ಮಾಡಿ ನೆಕ್ಸ್ಟ್ 2 to 3 ಮಿನಿಟ್ಸ್ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡ್ರೆ ಫಿಶ್ ಫ್ರೈ ರೆಡಿ ಆಗುತ್ತೆ.